ಇವತ್ತು ನಮ್ಮ ಈ 4 ವರ್ಷ ಹಳೆಯ ಏತರ್ 450X ನ ರೇಂಜ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಗಾಡಿಯ ಬ್ಯಾಟ್ರಿ ಎಷ್ಟು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ ಚೆಕ್ ಮಾಡೋಣ. ಮುಂಚೆ ನಾವು ತೊಗೊಂಡಾಗ ಚೆಕ್ ಮಾಡಿದ್ವಿ 85 ಕಿಲೋಮೀಟರ್ ಅಂತ ಏನು ಡಿಸ್ಪ್ಲೇ ತೋರಿಸ್ತಾ ಅದು ಬರ್ತಾ ಇತ್ತು. ಇವಾಗ ಚೆಕ್ ಮಾಡೋಣ 4 ವರ್ಷದ ನಂತರ ಇವಾಗ ಯಾವ ರೀತಿ ಇದೆ ಅನ್ನೋದನ್ನ. ಬನ್ನಿ ಇವಾಗ ನಿಮಗೆ ರನ್ನಿಂಗಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ ಅನ್ನೋದನ್ನ ತೋರಿಸ್ತೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಗಾಡಿ ಇವಾಗ 100% ಚಾರ್ಜ್ ಆಗಿದೆ. ಗಾಡಿಯಲ್ಲಿ ಇವಾಗ 85 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಟ್ರಿಪ್ಗಳನ್ನು ಸಹ ನಾನು 0 ಮಾಡಿದ್ದೀನಿ. ಇವಾಗ ಶುರು ಮಾಡ್ತೀನಿ ರೇಂಜ್ ಟೆಸ್ಟ್ ಅನ್ನ. ಈ ರೇಂಜ್ ಟೆಸ್ಟ್ ನಲ್ಲಿ ನಾನೊಬ್ಬನೇ ಇದ್ದೆ ಗಾಡಿ ಮೇಲೆ, ಮತ್ತೆ ಈ ರೇಂಜ್ ಟೆಸ್ಟ್ ಪೂರಾ ಇಕೋ ಮೋಡ್ ನಲ್ಲೇ ಮಾಡಿದ್ದೀನಿ. ಇವಾಗ ನೋಡಿ ಗಾಡಿಯ ಮೊದಲ 10% ಚಾರ್ಜ್ ಹೋಗಿದೆ. ಇಲ್ಲಿವರೆಗೂ ನನಗೆ ಸಿಗ್ತಾ ಇರೋ ರೇಂಜ್ 6.7 ಕಿಲೋಮೀಟರ್. ಮತ್ತೆ 10% ಚಾರ್ಜ್ ಹೋಗಿದೆ, ಉಳಿದಿರೋದು 80% ಚಾರ್ಜ್. ಇಲ್ಲಿವರೆಗೂ ಸಿಗ್ತಾ ಇರೋ ರೇಂಜು 14.9 ಕಿಲೋಮೀಟರ್. ಇದು ಏತರ್ 450X ಜನರೇಷನ್ 2 ಗಾಡಿ. ಈ ಗಾಡಿಯನ್ನು ನಾವು 4 ವರ್ಷದ ಹಿಂದೆ 1,52,000 ರೂಪಾಯಿ ಕೊಟ್ಟು ತಗೊಂಡಿದ್ದು. ಇಲ್ಲಿವರೆಗೂ ಗಾಡಿ 47,000 ಪ್ಲಸ್ ಕಿಲೋಮೀಟರ್ಗಳಷ್ಟು ಓಡಿದೆ. ರೇಂಜ್ ಅಪ್ಡೇಟ್. ಈಗ ಗಾಡಿಯಲ್ಲಿ 30% ಚಾರ್ಜ್ ಹೋಗಿದೆ, ಇನ್ನು ಉಳಿದಿರೋದು 70% ಚಾರ್ಜ್. ಬಂದಿರೋ ರೇಂಜು 22.8 ಕಿಲೋಮೀಟರ್. ಈ 4 ವರ್ಷಗಳಲ್ಲಿ ಈ ಗಾಡಿಯಲ್ಲಿ ಯಾವುದೇ ಮೇಜರ್ ಪ್ರಾಬ್ಲಮ್ ಬಂದಿಲ್ಲ. ಆದರೆ ಸರ್ವಿಸ್ ಅಂತೂ ಮಾಡಿಸಿದ್ದೀವಿ. ಏತರ್ನ ಸರ್ವಿಸ್ ಚಾರ್ಜ್ ಸ್ವಲ್ಪ ಪ್ರೀಮಿಯಂ ಆಗೇ ಇರುತ್ತೆ. ಈಗ ಗಾಡಿಯಲ್ಲಿ 40% ಚಾರ್ಜ್ ಹೋಗಿದೆ, ಇನ್ನು ಉಳಿದಿರೋದು 60% ಚಾರ್ಜ್ ಮಾತ್ರ. ಇದರಲ್ಲಿ ಸಿಕ್ಕಿರೋ ರೇಂಜ್ 29.9 ಕಿಲೋಮೀಟರ್. ಇವಾಗ ಗಾಡಿಯಲ್ಲಿ ಸರಿಯಾಗಿ 50% ಚಾರ್ಜ್ ಖಾಲಿ ಆಗಿದ್ದು, ಇನ್ನು ಉಳಿದಿರೋದು 50% ಚಾರ್ಜ್. ಇಲ್ಲಿವರೆಗೂ ಸಿಗ್ತಾ ಇರೋ ರೇಂಜ್ 37.3 ಕಿಲೋಮೀಟರ್. ಇನ್ನು ಉಳಿದಿರೋ 50% ಚಾರ್ಜ್ನಲ್ಲಿ ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತೆ ನೋಡೋಣ. ಈ ಗಾಡಿ ಇವಾಗಲೂ ಸಹ ಇಕೋ ಮೋಡ್ನ ಟಾಪ್ ಸ್ಪೀಡ್ ರೀಚ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಇಕೋ ಮೋಡ್ನ ಟಾಪ್ ಸ್ಪೀಡ್ 60 km/h. ಅದನ್ನು ಸಹ ಗಾಡಿ ಆರಾಮಾಗಿ ರೀಚ್ ಆಯಿತು. ರೇಂಜ್ ಅಪ್ಡೇಟ್. ಇಲ್ಲಿವರೆಗೂ ಗಾಡಿಯಲ್ಲಿ 60% ಚಾರ್ಜ್ ಖಾಲಿ ಆಗಿದೆ, ಇನ್ನು ಉಳಿದಿರೋದು 40% ಚಾರ್ಜ್. ಬಂದಿರೋ ರೇಂಜು 45.2 ಕಿಲೋಮೀಟರ್. ಈ ಗಾಡಿಯನ್ನು ತಗೊಂಡು ನಮಗೆ 4 ವರ್ಷ ಆಯಿತು ಅಂತ ಹೇಳಿದಾಗ ಬಹಳಷ್ಟು ಜನ ಬ್ಯಾಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋಕೆ ದುಡ್ಡನ್ನು ರೆಡಿ ಮಾಡಿ ಅಂತ ಹೇಳ್ತಾ ಇದ್ರು. ಇವಾಗ ಗಾಡಿ ಕೊಡ್ತಾ ಇರೋ ರೇಂಜ್ ಅನ್ನು ನೋಡಿದ್ರೆ ಅದು ಸುಳ್ಳಂತ ಅನಿಸ್ತಾ ಇದೆ. ರೇಂಜ್ ಅಪ್ಡೇಟ್. ಇಲ್ಲಿವರೆಗೂ ಗಾಡಿ 70% ಚಾರ್ಜ್ ಖಾಲಿ ಆಗಿದೆ, ಇನ್ನು ಉಳಿದಿರೋದು ಬರೀ 30% ಚಾರ್ಜ್. ಬಂದಿರೋ ರೇಂಜು 52.5 ಕಿಲೋಮೀಟರ್. ಇವಾಗಲೂ ಎಷ್ಟೋ ಜನ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ತಗೋಬೇಕು ಅಂದರೆ ಬ್ಯಾಟ್ರಿ ಯಾವಾಗ ಹೋಗ್ಬಿಡ್ತು ಅಂತ ತುಂಬ ಹೆದರ್ತಾರೆ. ಆದರೆ 4 ವರ್ಷ ಹಳೆಯಾದ ಈ ಗಾಡಿ ಇನ್ನೂ ಓಡ್ತಾ ಇರೋ ರೇಂಜನ್ನು ನೋಡಿದರೆ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ರೇಂಜ್ ಅಪ್ಡೇಟ್. ಇಲ್ಲಿವರೆಗೂ ಗಾಡಿ 80% ಚಾರ್ಜ್ ಖಾಲಿ ಆಗಿದೆ, ಇನ್ನು ಉಳಿದಿರೋದು 20% ಚಾರ್ಜ್. ಬಂದಿರೋ ರೇಂಜು 59.7 ಕಿಲೋಮೀಟರ್. ರೇಂಜ್ ಅಪ್ಡೇಟ್. ಇನ್ನು ಉಳಿದಿರೋದು ಬರೀ 10% ಚಾರ್ಜ್ ಮಾತ್ರ. ಇಲ್ಲಿವರೆಗೂ ಬಂದಿರೋ ರೇಂಜ್ 66.9 ಕಿಲೋಮೀಟರ್. ಗಾಡಿ ಇವಾಗಲೂ ಓಡ್ತಾ ಇರೋದು ನೋಡಿದರೆ ನಾರ್ಮಲ್ ಪೆಟ್ರೋಲ್ ಗಾಡಿಯ ಮೈಲೇಜ್ ಅನ್ನ ಡಬಲ್ ಆಗಿ ಸಿಂಗಲ್ ರೇಂಜಲ್ಲಿ ಕೊಡುತ್ತೆ ಅನಿಸುತ್ತೆ. ಕಡೆಗೂ ರೈಡ್ ಕಂಪ್ಲೀಟ್ ಆಗಿದೆ. ಇಷ್ಟು ರೇಂಜ್ ಬರ್ತಂತ ನಾನು ಅನ್ಕೊಂಡಿದ್ದಿಲ್ಲ. ಬನ್ನಿ ನೋಡೋಣ ಎಷ್ಟು ಬಂದಿದೆ ಅನ್ನೋದನ್ನ. ನೀವೇ ನೋಡ್ತಾ ಇದ್ದೀರಲ್ಲ, ಬ್ಯಾಟ್ರಿ ಇವಾಗ ಸದ್ಯಕ್ಕೆ 0 ಆಗಿದೆ. ಇಲ್ಲಿವರೆಗೂ ಗಾಡಿ ಓಡಿದ್ದು
75.3 ಕಿಲೋಮೀಟರ್, ಎವರೇಜ್ ಸ್ಪೀಡ್ 26 km/h. ಸಿಂಗಲ್ ಚಾರ್ಜ್ನಲ್ಲಿ ಇವಾಗಲೂ ಗಾಡಿ 75 ಕಿಲೋಮೀಟರನ್ನು ಆರಾಮಾಗಿ ಓಡುತ್ತೆ ಅನ್ನೋದಾದರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಗಾಡಿಯ ಬ್ಯಾಟ್ರಿಯ ಎಫಿಷಿಯನ್ಸಿ ಇನ್ನು 88% ಇದೆ ಅಂತ. ಅದನ್ನು ತಿಳಿದು ನನಗೆ ತುಂಬ ಸಮಾಧಾನ ಆಯಿತು. ಈ ರೇಂಜ್ ಟೆಸ್ಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿಯ ಬೇರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ರೇಂಜ್ ಟೆಸ್ಟ್ ತಿಳ್ಕೋಬೇಕು ಅನ್ನೋದಾದರೆ, ನೋಡಬೇಕು ಅನ್ನೋದಾದರೆ ಚಾನಲನ್ನು ಫಾಲೋ ಮಾಡಿ.